ಏನ್ರಿ ಪಂಡಿತ್ರ ಮನೆಗೆ ಹೋಗಿದ್ರಾ? ನಾನಲ್ಲಿ ಹೋಗ್ಲಿಲ್ವಲ್ಲ. ಮತ್ತೆಲ್ಲಿಗೆ ಹೋಗಿದ್ರಿ? ನಿಮ್ಮ ಅಮ್ಮನ ಮನೆಗೆ ಹೋಗಿ ಪರಿಮಳ ವಾಂತಿ ಮಾಡಿದಾಳೆ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯೋ ಆಹಾ, ನನ್ನ ರೆಡಧೀರಾ ಏನಂತ ಹೇಳಿ ಬಂದ್ರಿ? ಪರಿಮಳ ವಾಂತಿ ಮಾಡಿದಾಳೆ, ಬೇಗ ಬನ್ನಿ ಅಂದೆ. ಅಯ್ಯಯ್ಯೋ, ನಿಮ್ಮಿಂದ ನಾನಿಲ್ಲಿ ಚಿತ್ರಹಿಂಸೆನ ಅನುಭವಿಸ್ತಾ ಇರೋ ಸಾಲದು ಅಂತ ಊರಲ್ಲೆಲ್ಲ ನನ್ ಮಾನ ತೆಗೆದು ಬಂದ್ರಲ್ರಿ. ನಾನೇನ್ ತಪ್ಪು ಮಾಡ್ದೆ? ಏನ್ ಮಾಡದ್ನಾ? ಅಲ್ರಿ, ನಮ್ ಮದ್ವೆ ಆಗಿ 5 ತಿಂಗಳಾಯ್ತಾನೆ, ಇನ್ನು ಏನು ಇಲ್ವಾ ಅಂತ ಈ ಊರ್ ಹೆಂಗಸ್ರೆಲ್ಲ ನನ್ ಕೇಳ್ತಿದಾರೆ. ನೀವು ಹೋಗ್ ನಮ್ಮಮ್ಮನ್ಗೆ ನಿಮ್ ಮಗಳು ವಾಂತಿ ಮಾಡ್ಕೊಂಡಿದ್ದಾಳೆ ಅಂದ್ರೆ ಅವ್ರು ಏನ್ ತಿಳ್ಕೊಳ್ಳಲ್ಲ, ನಾನ್ ಬಸ್ರಿ ಆಗಿದ್ದೀನಿ ಅಂತ ತಿಳ್ಕೊಳಲ್ವೇನ್ರಿ? ಓಹೋ, ಆ ತರ ಒಂದು ವಿಷಯ ಇದೆಯಾ? ಇಲ್ಲೇ ಇರುತ್ತಾ? ಇಲ್ಲಿ ನಮ್ಮಿಬ್ರ ಮಧ್ಯೆ ಏನ್ ನಡೀತಿದೆ ಅಂತ ಅವ್ರಿಗೇನ್ ಗೊತ್ತು? ಬೇಗ ಹೋಗಿ ಅವ್ರಿಗೆ ಹೇಳ್ಬಿಟ್ ಬನ್ನಿ, ಅಂಥದ್ದೇನು ಇಲ್ಲ ಅಂತ. ಏನ್ರಿ ಹೇಳ್ಬಿಟ್ ಬಂದ್ರಾ? ಬಂದೇ ಬಿಟ್ಟು. ಅಯ್ಯೋ ಪರಿಮಳ, 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 ಏಯ್ ಪರಿಮಳ, ವಾಂತಿ ಮಾಡಿದ್ರು ನಿನ್ ಮೂತಿ ಹಾಗೆ ಇದೆಯಲ್ಲೇ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದ ಕೂತಿರ ನಿನ್ ಗಂಡನ್ ಮೂತಿ ನೋಡು ಹೇಗಿದೆ. ಅಡಿ ಅಂದ್ರೆ ಹಂಗು ಹಿಂಗು ಒಂದ್ ಒಳ್ಳೆ ಸುದ್ದಿ ಕೊಟ್ಬಿಟ್ರಲ್ಲ. ಪರಿಮಳ, ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇಲ್ವಾ ಮತ್ತೆ? ಇಷ್ಟು ದಿನ ಆಡ್ಕೊಳ್ತಿದ್ರು ನಮ್ಮೂರ್ನವ್ರು, ಗಂಡ್ಸಂಗ್ ಸುತ್ತಿದ್ಲು ಇವಳಿಗೆ ಮಕ್ಳಾಗುತ್ತೆ ಅಂತಿದ್ರು. ಅದಾದ್ರೂ ಪರವಾಗಿಲ್ಲ, ಸುಳ್ಳನ್ ಸತ್ಯ ಮಾಡಿ ಮಗುನ್ ದಾಟಿದ್ಲು. ಅವಳು ಹೊಟ್ಟೆಲ್ ಮಗು ಹುಟ್ಟುತ್ತಾ ಅಂತ ಆ ಹೂ ಮಾರೋನ್ ಹೆಂಡ್ತಿ ದಿನ ಶಾಪ ಹಾಕ್ತಿದ್ಲು. ಅಳಿ ಅಂದ್ರೆ ನನ್ನ ಮಗಳು ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತ ಇಡೀ ಊರಿಗೆ ಗೊತ್ತು. ಅದನ್ನೆಲ್ಲ ನಿಮ್ ಹೊಟ್ಟೆಗೆ ಹಾಕೊಂಡು ನನ್ನ ಮಗಳು ಹೊಟ್ಟೆ ತುಂಬಿಸ್ಬಿಟ್ರಿ. ನಾನ್ ನಿಮ್ ಋಣಕ್ ಬಿದ್ದೋದೆ ಅಳಿ ಅಂದ್ರೆ, ನಾನ್ ನಿಮ್ ಋಣಕ್ ಬಿದ್ದೋದೆ. ಮೇಷ್ಟ್ರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಎಲ್ಲ ಕೊಡ್ಬೇಕಾದ್ದು ಕ್ಷಮೆ ಅಂತ ನೀವು ತಾನೇ ಮಕ್ಕಳಿಗೆ ಹೇಳ್ಕೊಡೋದು. ಅಂತೂ ನೀವು ಹೇಳ್ದಂಗ ನಡ್ಕೊಂಡ್ಬಿಟ್ರಿ. ಮೇಷ್ಟ್ರೆ, ನೀವು ನಿಜವಾಗ್ಲೂ ಒಬ್ಬ ದೈವಿಕ ಪುರುಷರು. ಅಲ್ಲ, ನೋವು ಗೀವು ಕಾಯಿಲೆ ಕಸಾಲೆ ಅಂದ್ರೆ ಅರ್ಧ ರಾತ್ರಿ ಬಂದು ಈ ಪಂಡಿತ ವೆಂಕಟಪ್ಪನ ಮನೆ ಬಾಗಿಲು ತೊಡ್ತೀರಾ? ಇಂತ ಒಳ್ಳೆ ವಿಷಯಕ್ಕೆ ಒಂದು ಮಾತು ತಿಳಿಸೋದು ಬೇಡವೋ? ಈಗ ಅದೆಲ್ಲ ಯಾಕೆ, ಮೊದ್ಲು ನನ್ನ ಮಗಳು ನೋಡಿ ಹೋಗಿ. ಎಲ್ಲಮ್ಮ ಜಗ್ಗಮ್ಮ, ಪರಿಮಳ, ಯಾಕಮ್ಮ ಅಳ್ತಾ ಇದ್ಯಾ? ಹೆರಿಗೆ ಅಂದ್ರೆ ಹೆದರಿಕೆನೆ? ಹೆದರ್ಕೋಬೇಡ, ನಾನೇ ನಿಂತು ನಿನ್ ಹೆರಿಗೆ ಮಾಡಿಸ್ತೀನಿ. ಪಂಡಿತ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಅವಳಿ ಜವಳಿನ ಅಥವಾ ನಿಮ್ ನಾಟಿ ವೈದ್ಯದಲ್ಲಿ ಅದೇನು ಅಂತಲೇ ಗೊತ್ತಾಗ್ಲಿಲ್ವೋ? ಅಲೆ ಬಾರ್ಸೋದ್ ನಿಲ್ಲಿಸ್ರಯ್ಯ. ನೋಡಿ, ಇಲ್ಲಿ ನಾವು ನೀವು ಸಂತೋಷ ಪಡುವಂತ ವಿಷಯ ಏನೂ ಇಲ್ಲ. ಇದು ಬರೀ ಪಿತ್ತದ ವಾಂತಿ. ಬನ್ನಿ ಎಲ್ರು ಹೋಗೋಣ. ಮಾಸ್ಟರ್, ಹಾ, ಏನ್ ಪರಿಮಳ? ನಾನು ಹಳ್ಳಿ ಪರಿಮಳ, ಪ್ಯಾಟೆ ಪರಿಮಳನ್ ಬಳ್ಕೊಂಡ್ ಬಂದು ವಯ್ಯಾರ ಮಾಡ್ಬಿಟ್ರೆ ಯಾರಿಗೂ ತಲೆ ತಿರುಗಿ ಬಿಡಲ್ಲ. ಮಾತಾಡ್ತಿರೋದು ನಾನು ನೀನು, ಮಧ್ಯ ಮೇಷ್ಟ್ರ್ಯಾಕೆ? ನನಗ್ ಕೆಲ್ಸ ಇರೋದು ಅವ್ರ ಹತ್ರ. ಕೇಳಿದ್ ತಪ್ಪ? ತಪ್ಪಲ್ಲಮ್ಮ ಸುಪ್ರಾತಿ, ನೀನ್ ನೋಡಿದ್ರೇನೆ ಮೈಯೆಲ್ಲ ದಗದಗ ದಗದಗ ಅಂತ ಉರಿಯತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಜೊತೆ ಸ್ಕೂಲಲ್ಲೇ ಇರ್ತೀಯ, ಅಲ್ಲೆಲ್ಲ ಪ್ರದರ್ಶನ ಮಾಡಿದ್ ಸಾಲ್ದು ಅಂತ ಇಲ್ಲಿ ಬೇರೆ ಬರ್ತೀಯಾ? ಹೌದು, ನಾನು ಗೊತ್ತಿಲ್ದೆ ಕೇಳ್ತಾ ಇದ್ದೀನಿ, ನೀನ್ ಅವ್ರನ್ನ ಏನು ಅಂತ ತಿಳ್ಕೊಂಡಿದೀಯಾ? ನಿನ್ ಗಂಡ ಅಂತ ತಿಳ್ಕೊಂಡಿದೀನಿ. ಅಷ್ಟೇ ತಾನೇ? ಅಷ್ಟೇ. ಅಲ್ ನೋಡು, ಅವರೇ ಬಂದ್ರು. ತುಂಬಾ ಹೊತ್ತು ಹರಟೆ ಹೊಡಿತಾ ಇಲ್ಲೇ ನಿಂತ್ಕೋಬೇಡ, ಬೇಗ ಜಾಗ ಖಾಲಿ ಮಾಡು. ಸಿಕ್ಕಿದೆ ಚಾನ್ಸ್ ಅಂತ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಹೊಲಕಿಸ್ತಾ ನಿಂತ್ಕೋಬೇಡ. ಟೀಚರ್, ಏನ್ ಇವತ್ತು ಸ್ಕೂಲ್ಗೆ ಬರ್ಲಿಲ್ಲ? ನೀವಿಲ್ದೆ ಮಕ್ಕಳ ಮುಖದಲ್ಲಿ ಕಳೆನೇ ಇರ್ಲಿಲ್ಲ. ಇವತ್ತು ನಮಗೆ ಮುಖ್ಯವಾದ ಹಬ್ಬ. ಹಬ್ಬನಾ? ಇವತ್ತೇನ್ ಹಬ್ಬ? ಕುಂಟು ಸುಬ್ಬಿಗೆ ಗಂಟೆಗೊಂದು ಹಬ್ಬ. ಕೈ ಕೊಡಿ ಹೇಳ್ತೀನಿ. ನನಗ್ ಕೈ ಕೊಟ್ಟ ಅಭ್ಯಾಸ ಇಲ್ಲ.
ಇದ್ರ ಹೆಸರು ರಾಖಿ. ನಿಮ್ಗೆಲ್ಲ ದೀಪಾವಳಿ ಇದ್ದ ಹಾಗೆ ನಮ್ ಕಡೆ ಅಣ್ಣನ್ ಥರ ಇರೋರ್ಗೆ ಇದನ್ ಕಟ್ತೀವಿ. ಇದನ್ ಕಟ್ಟದ್ಮೇಲೆ ಅವ್ರು ನಮ್ಗೆ ಅಣ್ಣನ್ ಸಮಾನ. ಓ, ಇದು ಸಿಸ್ಟರ್ ಫೆಸ್ಟಿವಲ್. ಹೌದು. ಇವತ್ತಿನಿಂದ ನೀವು ನಾನು ಅಣ್ಣ ತಂಗಿ. ಎಲ್ಲಿ ಈ ತಂಗಿಗೆ ಏನಾದ್ರೂ ಕಾಣಿಕೆ ಕೊಡಿ. ಅಂದ್ಕೊಂಡೆ ನೀವು ನನಗೆ ದಾರ ಕಟ್ಟದಾಗ್ಲೇ ನನ್ನ ಪಾಕೆಟ್ಗಿನ ಗ್ರಹಚಾರ ಅಂತ. ಏನ್ರಿ ಪಾಪ ಹುಡುಗಿ ಅಣ್ಣ ಅಂತ ಪ್ರೀತಿಯಿಂದ ಕರೀತಿರುವಾಗ ಬರೀ 2 ರೂಪಾಯಿ ಕೊಡ್ತಿರಲ್ಲ, ಕಂಜೂಸ್ ಥರ. ಒಬ್ಬ ಪ್ರೈಮರಿ ಸ್ಕೂಲ್ ಮೇಸ್ಟ್ ಹತ್ರ ತಿಂಗಳ ಕೊನೆಯಲ್ಲಿ 2 ರೂಪಾಯಿ ಇರೋದೇ ದೊಡ್ಡ ವಿಷಯ ಅಲ್ವಾ? ತಗೊಳ್ಳಿ. ಬೇಡ ಪರಿಮಳ. ಅಯ್ಯೋ, ಅವ್ರು ಕೊಟ್ರೇನು ನಾನ್ ಕೊಟ್ರೇನು, ತಗೊಳ್ಳಿ ಪರವಾಗಿಲ್ಲ. ಅವ್ರಿಗೆ ನೀವು ತಂಗಿ ಆದ್ಮೇಲೆ ನನಗೆ ನಾದ್ನಿ ತಾನೆ. ನಾನ್ ಸ್ವಲ್ಪ ಮಾಸ್ಟರ್ ಜೊತೆ ಮಾತಾಡ್ಬಹುದಾ? ಧಾರಾಳವಾಗಿ ಮಾತಾಡಿ, ಯಾರ್ ಬೇಡ ಅಂದ್ರು? ನೀವ್ ಎಷ್ಟೇ ಆದ್ರೂ ನಮ್ಮನೆಯವರು. ಹಾಗಲ್ಲ, ನಾನ್ ನಿಮ್ ಯಜಮಾನ್ರನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ ಒಂಟಿಯಾಗಿ ಮಾತಾಡ್ಬೇಕು. ಅದೇ ತಂಗಿ ಅಂತ ಹೇಳಿದ್ರಲ್ಲ, ನೀವ್ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗಿ. ಏನ್ರಿ ನನ್ ಮುಖ ಏನ್ ನೋಡ್ತಾ ಇದೀರಾ? ಹೋಗ್ರಿ ಹೋಗಿ. ಆದ್ರೆ ತಂಗಿ ಅನ್ನೋದನ್ನ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಊರ್ನಲ್ಲಿ ಅವರು ಇವರು ನಿಮ್ಮಿಬ್ರನ್ನ ನೋಡಿ 1000 ಮಾತಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ, ಧೈರ್ಯವಾಗಿ ಹೊರಡಿ. ನನಗೆ ನನ್ ಗಂಡನ್ ಮೇಲೆ ನಂಬಿಕೆ ಇದೆ, ಹಾಗೆ ನಾದ್ನಿ ಮೇಲೂ ನಂಬಿಕೆ ಇದೆ. ಮಿತಿ ಮೀರಿ ಯಾರಾದ್ರೂ ಮಾತಾಡಿದ್ರೆ ಒಬ್ಬೊಬ್ರಿಗೂ ಹಲ್ಲುದ್ರಿಸ್ಬಿಡ್ತೀನಿ. ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂದ್ರಲ್ಲ? ಏನಿಲ್ಲ, ನಮ್ ಪಟೇಲ್ರ ಮಗ ಚಂದ್ರು 4ನೇ ಕ್ಲಾಸ್ ತಾನೇ ಓದ್ತಾ ಇರೋದು. ಹೌದು, ಶುದ್ಧ ಶುಂಠಿ. ಏನ್ ಮಾಡಿದ್ರು ವಿದ್ಯೆ ತಲೆಗತ್ತಲ್ಲ. ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಬಿಟ್ಟೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ನಿನ್ನೆ ಪಟೇಲ್ರು ನಮ್ಮ ಮನೆಗ್ ಬಂದಿದ್ರು. ಮಾಸ್ಟರ್ ಹೇಳಿ ನನ್ ಮಗನ್ನ ಪಾಸ್ ಮಾಡ್ಸಿ, ಬೇಕಾದ್ರೆ ಅವ್ರಿಗೊಂದ್ 1000ನೋ 2000ನೋ ಕೊಡ್ತೀನಿ ಅಂತ ಹೇಳಿದ್ರು. ನೀವೇನ್ ಹೇಳಿದ್ರಿ? 1000 2000 ಅಂದ್ರೆ ಅವ್ರ ಒಪ್ಪಲ್ಲ. ಕಡಿಮೆ ಅಂದ್ರೆ 5000ನಾದ್ರೂ ಕೊಡ್ಲೇಬೇಕು ಅಂದೆ. ಏನ್ ಟೀಚರ್, ದುಡ್ಡು ತಗೊಂಡ್ ಪಾಸ್ ಮಾಡೋದ್ ತಪ್ಪು ಅಂತ ನಿಮ್ ಮನಸ್ಸಾಕ್ಷಿಗೆ ಒಳಿದಿಲ್ವಾ? ಮನಸ್ಸಾಕ್ಷಿಗೆ ಹೆದರ್ಕೊಂಡ್ರೆ ಈ ಕಾಲದಲ್ಲಿ ಬದುಕೋಕ್ ಸಾಧ್ಯನಾ ಸರ್? ನೀವ್ ಬರೋಕ್ ಮುಂಚೆ ಇದ್ ಮಾಸ್ಟರ್ ದುಡ್ಡು ತಗೊಂಡ್ರಂತೆ, ನೀವು ಹಾಗೆ ಮಾಡುತ್ತಾನೆ? ಅರ್ಥ ಇಲ್ದೆ ಮಾತಾಡ್ಬೇಡಿ ಟೀಚರ್. ಒಬ್ಬ ಮೇಷ್ಟ್ರು ತಪ್ಪು ಮಾಡಿದ್ರು ಅಂತ ಪ್ರಪಂಚದಲ್ಲಿರೋ ಎಲ್ಲಾ ಮೇಷ್ಟ್ರು ತಪ್ಪು ಮಾಡ್ತಾರ? ಒಂದ್ ಹೆಣ್ಣು ತಪ್ಪು ಮಾಡಿದ್ಲು ಅಂತ ಪ್ರಪಂಚದಲ್ಲಿರೋ ಎಲ್ಲಾ ಹೆಣ್ಣುಗಳು ತಪ್ಪು ಮಾಡ್ತಾರೆ ಅಂತ ನೀವು ತಿಳ್ಕೊಂಡಿರೋವಾಗ ನಾನ್ ತಿಳ್ಕೊಂಡ್ರೆ ತಪ್ಪೇನು? ಕ್ಷಮಿಸಿ ಸರ್, ನಮ್ಮ ಮನೆಗ್ ಪಟೇಲ್ರು ಬಂದೂ ಇರ್ಲಿಲ್ಲ. ಅವ್ರ ಹುಡುಗನ ಪಾಸ್ ಮಾಡ್ಸಿ ಅಂತ ನನ್ನ ಕೇಳೂ ಇಲ್ಲ. ನಿಮಗ್ ನಿಜ ಗೊತ್ತಾಗ್ಲಿ ಅಂತ ಸುಳ್ಳು ಹೇಳಿದೆ. ಸರ್, ಗಂಡಸು ತಾನ್ ಮದುವೆ ಮಾಡ್ಕೊಳ್ಳೋ ಹೆಣ್ಣು ಅಪರಂಜಿ ಆಗಿರ್ಬೇಕು ಅಂತ ಆಸೆ ಪಡೋ ಹಾಗೆ, ಹೆಣ್ಣು ತಾನ್ ಮದುವೆ ಮಾಡ್ಕೊಳ್ಳೋ ಗಂಡು ಅಪ್ಪಟ ಚಿನ್ನವಾಗಿರ್ಬೇಕು ಅಂತ ಆಸೆ ಪಡ್ತಾಳೆ. ಹಾಗೆ ನೋಡಿದ್ರೆ ನಿಮ್ಗೊಂದ್ ಮಗು ಇದೆ, ನೀವು ಸೆಕೆಂಡ್ ಹ್ಯಾಂಡ್ ಬೇರೆ. ಹಾಗಿದ್ದು ಪರಿಮಳ ನಿಮ್ಮನ್ ಮದುವೆ ಆಗಿದ್ದಾಳೆ. ಅವಳನ್ನ ನೀವು ಹೆಂಡತಿಯಾಗಿ ಸ್ವೀಕರಿಸದೇ ಇರೋದು ನ್ಯಾಯ ಅಲ್ಲ ಸರ್. ಇದು ಟೀಚರ್ ಮಾತಲ್ಲ ಸರ್, ನಿಮ್ ತಂಗಿ ಮಾತು. ಈ ಮಾತಿಗೆ ನೀವು ಬೆಲೆ ಕೊಡೋದಾದ್ರೆ ಅದೇ ನಿಮ್ ತಂಗಿಗೆ ನೀವು ಕೊಡೋ ನಿಜವಾದ ಉಡುಗೊರೆ. ಯಾಕೆಲ್ಲ ಅಳ್ತಾ ಇದ್ದೀರಾ? ನಾನೇ ನಿಮ್ಗೆ ಹೊಡಿಲಿಲ್ವಲ್ಲ? ನೀವು ಹೊಡೆದಿದ್ರು ಪರವಾಗಿಲ್ಲ, ಈ ರಾಖಿ ಕಟ್ಟಿದ್ರಲ್ಲ. ರಾಖಿ ಕಟ್ಟಿದ್ದಕ್ಕೆ ಸಂತೋಷ ಪಡ್ಬೇಕು, ಎಲ್ಲ ಅಳ್ತಾ ಇದ್ದೀರಲ್ಲ? ಟೀಚರ್, ದಿನ ನಾವು ಎಗರಾಡ್ಕೊಂಡು ಕುಡ್ದಾಡ್ಕೊಂಡು ಬರ್ತಿದ್ವಿ, ನಮ್ ಬಾಯಾಗೆ ತಂಗಿ ಅನ್ಸ್ಕೊಂಡ್ಬಿಟ್ರಲ್ಲ ಟೀಚರ್. ಅದಕ್ಕೆ ನಿಮ್ಗೋಸ್ಕರ ನಾನ್ ದೇವಸ್ಥಾನ ಬಾಗಲ್ಲೇ ಮುಚ್ಚಿಟ್ ಬರ್ತಿದ್ನಲ್ಲ ಟೀಚರ್. ಊರ್ಗೆಲ್ಲ ಖುಷಿ ಸಿಕ್ತಿತ್ತು, ಇಲ್ಲಿ ಸಿಗಲ್ವಲ್ಲ ಟೀಚರ್. ಊರ್ಗೆ ರಾಖಿ ಕಟ್ಟಿದ್ರಲ್ಲ ಟೀಚರ್. ನಿಮಗೋಸ್ಕರ ದಿನ ಒಳ್ಳೆ ಬಟ್ಟೆ ಹಾಕೊಂಡ್ ಬರ್ತಿದ್ದೆ ಟೀಚರ್.